ಸಿಂಪಲ್ ಸಂವಾದ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಆದರದ ಸ್ವಾಗತ. ನಮಸ್ಕಾರ. ನಮ್ಮ ಮಂಕುತಿಮ್ಮನ ಕಗ್ಗ ಸರಣಿಯ ಈ ಹೊಸ ಸಂಚಿಕೆಗೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇವೆ. ಹೌದು, ಈ ಸರಣಿಯಲ್ಲಿ ನಾವು ಡಿವಿಜಿ ಅವರ ಕಗ್ಗಗಳನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಕರೆಕ್ಟ್. ಇವತ್ತು ನಾವು ಚರ್ಚೆ ಮಾಡ್ತಿರೋದು ಕಗ್ಗ ಸಂಖ್ಯೆ 32. ಓಹ್, ಒಳ್ಳೆ ಕಗ್ಗ. ಸರಿ, ಹಾಗಾದ್ರೆ ಮೊದಲು ಆ ಕಗ್ಗವನ್ನ ಕೇಳೋಣ. ಪರಬೊಮ್ಮನಿ ಜಗವ ರಚಿಸಿದವನಾದೊಡುವುದು, ಬರಿಯಾಟವೋ ಕನಸೋ ನಿದ್ದೆ ಕಲವರವೋ, ಮರುಳ ನವನಲ್ಲೊದೊಡೆ ನಿಯಮ ಒಂದಿರಬೇಟು, ಗುರಿಗೊತ್ತದೇನಿಹುದೋ. ಮಂಕುತಿಮ್ಮ. ಈ ಕಗ್ಗ ಕೇಳಿದ ತಕ್ಷಣ ಅಂದ್ರೆ ಆ ಸೃಷ್ಟಿಕರ್ತನ ಬಗ್ಗೆ, ಈ ಜಗತ್ತಿನ ಉದ್ದೇಶದ ಬಗ್ಗೆ ಡಿವಿಜಿ ಅವರು ನೇರವಾಗಿ ಕೇಳ್ತಿದ್ದಾರೆ ಅನ್ಸುತ್ತೆ. ಹೌದು ಹೌದು. ದೇವ್ರು ಇದನ್ನೆಲ್ಲ ಸೃಷ್ಟಿ ಮಾಡಿದ್ರೆ ಯಾಕೆ ಮಾಡ್ದ? ಸುಮ್ನೇನಾ? ಅಥವಾ ಇದಕ್ಕೊಂದೇನಾದ್ರೂ ನಿಯಮ ಇದೆಯಾ ಅಂತ. ಖಂಡಿತ. ಅದೇ ಮೊದಲ ಸಾಲಲ್ಲಿ ಪರಬೊಮ್ಮ ಅಂದ್ರೆ ಆ ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿದವನಾಗಿದ್ರೆ ಅದು ಬರೀ ಒಂದು ಆಟನ, ಅಥವಾ ನಾವೆಲ್ಲ ಕಾಣೋ ಕನಸಿನ ತರನ, ಇಲ್ಲಂದ್ರೆ ನಿದ್ದೆಕ್ಕಲವರವೋ ಅಂತಾರಲ್ಲ, ಅಂದ್ರೆ ನಿದ್ದೆಗಣ್ಣಲ್ಲಿ ಕೆಲವೊಮ್ಮೆ ಅರ್ಥ ಇಲ್ಲದೆ ಮಾತಾಡ್ತೀವಲ್ಲ, ಆ ತರಹದ ಒಂದು ಗೊಂದಲನ ಈ ಸೃಷ್ಟಿ ಅಂತ ಡಿವಿಜಿ ಪ್ರಶ್ನೆ ಮಾಡ್ತಾರೆ. ನಿಜ. ಆ 2ನೇ ಸಾಲಿದೆಯಲ್ಲ, ಬರಿಯಾಟವೋ ಕನಸೋ ನಿದ್ದೆ ಕಲವರವೋ, ಅದು ನಮ್ಮ ದಿನನಿತ್ಯದ ಬದುಕಿಗೂ ಅನ್ವಯಿಸುತ್ತೆ ಅಲ್ವಾ? ಹೌದು. ಹೇಗೆ ಅಂದ್ರೆ ಕೆಲವೊಮ್ಮೆ ನಮಗೆ ಎದುರಾಗೋ ಸಂದರ್ಭಗಳು ಅದು ಎಷ್ಟು ಗೊಂದಲಮಯವಾಗಿರುತ್ತೆ ಅಂದ್ರೆ, ಏನಿದು ನಡೀತಿದೆ, ಇದಕ್ಕೇನಾದ್ರೂ ಅರ್ಥ ಇದೆಯಾ ಇಲ್ವಾ ಅಂತ ನಮಗೆ ಒಂಥರ ತಲೆ ಕೆಟ್ಟೋದಾಗುತ್ತೆ. ಖಂಡಿತವಾಗಿಯೂ ಆ ಅನುಭವ ಬಹುತೇಕ ಎಲ್ಲರಿಗೂ ಆಗಿರುತ್ತೆ. ಅದಕ್ಕೆ ಡಿವಿಜಿ ಅವರು ಮುಂದುವರೆದು ಕೇಳ್ತಾರೆ ನೋಡಿ, ಮರುಳನವನಲ್ಲದೊಡೆ ಅಂತ. ಹೌದು. ಅಂದ್ರೆ ಆ ಸೃಷ್ಟಿಕರ್ತ ಏನು ಹುಚ್ಚನಲ್ಲ ತಾನೆ, ಅವನು ವಿವೇಕಿಯಾಗಿದ್ರೆ ಈ ಸೃಷ್ಟಿಗೆ ಒಂದು ಕ್ರಮ, ಒಂದು ನಿಯಮ, ಒಂದು ಗುರಿ ಇರ್ಲೇಬೇಕು. ಹಾಗಿದ್ರೆ ಆ ನಿಯಮ ಏನು, ಆ ಗುರಿ ಏನು, ಅದು ನಮಗೆ ಯಾಕೆ ಕಾಣಿಸ್ತಾ ಇಲ್ಲ, ಯಾಕೆ ಅರ್ಥ ಆಗ್ತಾ ಇಲ್ಲ ಅನ್ನೋದೇ ಅವರ ಪ್ರಶ್ನೆಯ ಮುಖ್ಯವಾದ ಭಾಗ. ಇಲ್ಲಿ ಇನ್ನೊಂದು ವಿಷಯ ಗಮನಿಸಬೇಕು. ಅಂದ್ರೆ ಡಿವಿಜಿ ಅವರು ಈ ಥರದ ಮೂಲಭೂತ ಪ್ರಶ್ನೆಗಳನ್ನ ಬೇರೆ ಬೇರೆ ಕಗ್ಗಗಳಲ್ಲೂ ಮತ್ತೆ ಮತ್ತೆ ತರ್ತಾರೆ. ಇದೇ ಹಿಂದೆ ಏನಾದ್ರೂ ವಿಶೇಷ ಕಾರಣ ಇದ್ಯಾ? ಯಾಕೆ ಹೀಗೆ ಪದೇ ಪದೇ ಕೇಳ್ತಾರೆ? ಬಹುಶಃ ಈ ಸೃಷ್ಟಿಯ ರಹಸ್ಯ, ಜೀವನದ ಅರ್ಥದಂಥ ವಿಷಯಗಳಿದೆಯಲ್ಲ, ಅವು ಅಷ್ಟು ಸುಲಭವಾಗಿ ನಮ್ಮ ತಿಳುವಳಿಕೆಗೆ ಬರುವಂಥದ್ದಲ್ಲ. ಸರಿ. ಅದರ ಅಗಾಧತೆ, ಅದರ ಕ್ಲಿಷ್ಟತೆ ಇದೆಯಲ್ಲ, ಅದರಿಂದಾಗಿಯೇ ಡಿವಿಜಿಯವರು ನಮ್ಮನ್ನ ಮತ್ತೆ ಮತ್ತೆ ಚಿಂತನೆಗೆ ಹಚ್ಚೋಕೆ ಹೀಗೆ ಕೇಳ್ತಾರೆ ಅನ್ಸುತ್ತೆ. ಈ ಬ್ರಹ್ಮಾಂಡ ಎಷ್ಟು ದೊಡ್ಡದು, ಕಾಲ ಎಷ್ಟು ಅನಂತ, ಇದೆಲ್ಲ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದು ನಮ್ಮ ಸಣ್ಣ ಅರಿವಿಗೆ ಸಾಧ್ಯವಿಲ್ಲದ ಮಾತು. ಹೌದು, ನಿಜ. ಹಾಗಾಗಿ ನಮಗೆ ಅರ್ಥವಾಗದೇ ಇದ್ದಾಗ ನಾವು ತಕ್ಷಣ ಇದೆಲ್ಲ ಮಾಯೆ, ನಮ್ಮ ಹಣೆ ಬರಹ, ವಿಧಿ ಅಥವಾ ದೇವರ ಆಟ ಅಂತ ಹೇಳ್ಬಿಡ್ತೀವಿ. ಬಹುಶಃ ಡಿವಿಜಿ ಸೂಚಿಸೋ ಹಾಗೆ ಒಂದು ನಿಯಮ ಇದ್ರೂ ಕೂಡ ನಮಗದು ಗೊತ್ತಾಗ್ತಿಲ್ವೇನೋ, ನಮ್ಮ ಗ್ರಹಿಕೆಯ ಮಿತಿ ಇರ್ಬೋದಾ? ಬಹುಶಃ ಹಾಗೆ ಇರ್ಬೋದು. ಆ ನಿಯಮ ಅಥವಾ ಸತ್ಯ ನಮ್ಮ ಕಣ್ಣಿಗೆ ಕಾಣಿಸ್ತಿರ್ಬೋದು, ಅಥವಾ ನಮ್ಮ ಬುದ್ಧಿಗೆ ಅರ್ಥ ಆಗ್ದಿರ್ಬೋದು. ಒಂದು ಉದಾಹರಣೆ ತಗೊಳ್ಳೋದಾದ್ರೆ, ಈಗ ನೋಡಿ, ಒಂದು ಮದ್ವೆಗೋ ದೊಡ್ಡ ಸಮಾರಂಭಕ್ಕೋ ಎಲ್ಲ ತಯಾರಿ ಅಚ್ಚುಕಟ್ಟಾಗಿ ಮಾಡಿರ್ತೀವಿ. ಅದೇ ಕೊನೆ ಕ್ಷಣದಲ್ಲಿ ಯಾರೂ ಊಹಿಸದ ಹಾಗೆ ದೊಡ್ಡ ಮಳೆ ಬಂದು ಎಲ್ಲಾನೂ ಒಂಥರ ಅಸ್ತವ್ಯಸ್ತ ಮಾಡ್ಬಿಡ್ಬೋದು. ಹೌದು ಹೌದು, ಹಾಗಾಗತ್ತೆ. ಆಗ ನಮ್ಗೆ ಛೇ, ಎಲ್ಲ ಹಾಳಾಯ್ತಲ್ಲ, ಇಷ್ಟೆಲ್ಲ ಕಷ್ಟಪಟ್ಟಿದ್ದು ವ್ಯರ್ಥ ಅಂತ ಅನ್ಸುತ್ತೆ. ಆ ಕ್ಷಣಕ್ಕೆ ಅದು ಕಲವರದ ಥರ ಅರ್ಥನೇ ಇಲ್ಲ ಅನ್ನೋ ಹಾಗೆ ಕಾಣುತ್ತೆ. ಹೌದು, ಅಂಥ ಟೈಮ್ನಲ್ಲಿ ನಮ್ಮೆಲ್ಲ ಯೋಜನೆಗಳು ವೇಸ್ಟ್ ಆಯ್ತು ಅನ್ಸ್ಬಿಡುತ್ತೆ. ಆಗ ಈ ಕಗ್ಗದ ಸಾಲುಗಳು ನೆನಪಾಗಬಹುದು. ಖಂಡಿತ. ಹಾಗಾದ್ರೆ ಏನ್ ಮಾಡ್ಬೇಕು? ಈ ಅರ್ಥವಾಗದ ಸೃಷ್ಟಿಯ ರಹಸ್ಯಗಳನ್ನೇ ಕೆದುಕುತ್ತಾ, ಉತ್ತರ ಹುಡುಕುತ್ತಾ ನಮ್ಮ ಸಮಯ ಕಳೆಯಬೇಕಾ, ಅಥವಾ ಬೇರೆ ದಾರಿ ಇದೆಯಾ? ಡಿವಿಜಿ ಅವರ ಒಟ್ಟಾರೆ ಕಗ್ಗಗಳನ್ನು ನೋಡಿದ್ರೆ ಅವರು ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ ಅಂತ ನನಗನ್ನಿಸ್ತಾಯಿತು. ಓಕೆ. ನಮ್ಗೆ ಸಿಕ್ಕಿರೋ ಈ ಜೀವನ ಇದೆಯಲ್ಲ, ಇದು ತುಂಬಾ ಚಿಕ್ಕದು, ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಈ ಸ್ವಲ್ಪ ಸಮಯದಲ್ಲಿ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ ಆಗದ ಈ ಪರಮಾತ್ಮನ ಸೃಷ್ಟಿ ರಹಸ್ಯಗಳನ್ನೇ ಹಿಡಿದುಕೊಂಡು ಕೂರೋದು ಅಷ್ಟು ಸರೀನಾ ಅಂತ ಅವರು ಯೋಚನೆ ಮಾಡ್ತಾರೆ. ಅಂದ್ರೆ ನಮ್ಗೆ ಸಿಕ್ಕಿರೋ ಈ ಬದುಕನ್ನ ಚೆನ್ನಾಗಿ ನೆಮ್ಮದಿಯಾಗಿ ಬದುಕೋದ್ರ ಕಡೆ ಗಮನ ಕೊಡ್ಬೇಕು ಅಂತೀರಾ? ಹೌದು, ಬಹುಶಃ ಅದೇ ಸರಿ. ನಮಗಿಂತ ಹೆಚ್ಚು ಅನುಭವ ಇರೋರು, ಹಿರಿಯರು ಹೇಳೋದನ್ನ ಕೇಳ್ಬೇಕು. ನಾವೇ ಅದನ್ನ ಆಲೋಚನೆ ಮಾಡಿ ಅದರಿಂದ ನಮಗೇನ್ ಸರಿ ಅನ್ಸುತ್ತೋ ಆ ಸಾರವನ್ನ ಪಡ್ಕೋಬೇಕು. ಸುಮ್ಮನೆ ವಾದ ತರ್ಕ ಮಾಡ್ಕೊಂಡು ಸಮಯ ಹಾಳು ಮಾಡೋದು ಬೇಡ. ಎಷ್ಟು ಅರ್ಥ ಮಾಡ್ಕೊಳ್ಳೋಕೆ ಆಗುತ್ತೋ ಅಷ್ಟು ಮಾಡ್ಕೊಳ್ಳೋಣ. ಅರ್ಥ ಆಗದದ್ದನ್ನ
ಅವನ ಇಚ್ಛೆ ಅಥವಾ ನಮ್ಮ ಹಣೆ ಬರಹ ಅಷ್ಟೇ ಅಂದು ಒಪ್ಕೊಂಡು ಬಿಡಬೇಕು. ಸರಿ. ನಮ್ಮ ಪಾಡಿಗೆ ಬಂದ ಜೀವನವನ್ನ ಸಮಾಧಾನದಿಂದ ನಡೆಸಬೇಕು. ಮುಖ್ಯವಾಗಿ ನಮ್ಮ ನೆಮ್ಮದಿ ಹಾಳಾಗಬಾರ್ದು, ಹಾಗೆ ಬೇರೆಯವರ ನೆಮ್ಮದಿಗೂ ನಾವು ತೊಂದರೆ ಕೊಡಬಾರ್ದು. ಇದೇ ಸಾರ್ಥಕ ಜೀವನ ಅನ್ನೋದು ಡಿವಿಜಿಯವರ ಆಶಯ ಇರಬಹುದು. ಇದು ನಿಜಕ್ಕೂ ಬಹಳ ಪ್ರಾಕ್ಟಿಕಲ್ ಆದ ದಾರಿ ಅನ್ಸುತ್ತೆ. ಎಲ್ಲದಕ್ಕೂ ಉತ್ತರ ಬೇಕೇ ಬೇಕು ಅಂತ ಹಠ ಹಿಡಿದು ಇರುವ ನೆಮ್ಮದಿನೂ ಕಳ್ಕೊಳ್ಳೋ ಬದಲು ಕೆಲವೊಂದನ್ನ ಇದ್ದಾಗೆ ಸ್ವೀಕರಿಸಿ ಮುಂದೆ ಹೋಗೋದು ಜಾಣತನ. ಹೌದು, ಎಲ್ಲಾ ರಹಸ್ಯಗಳನ್ನು ಭೇದಿಸಲೇಬೇಕು ಅಂತೇನಿಲ್ಲ. ನಮ್ಮ ತಿಳುವಳಿಕೆಯ ಮಿತಿಯನ್ನ ಅರಿದುಕೊಂಡು ನಮ್ಮ ಕೈಲಿರೋದರ ಮೇಲೆ, ಅಂದ್ರೆ ನಮ್ಮ ಕೆಲಸ, ನಮ್ಮ ನಡತೆ, ನಮ್ಮ ಮನಸ್ಸಿನ ಶಾಂತಿ, ಇವುಗಳ ಮೇಲೆ ಗಮನ ಇಡೋದು ಉತ್ತಮ. ಬಹಳ ಚೆನ್ನಾಗಿ ಹೇಳ್ರಿ. ಈ ಒಂದು ಆಳವಾದ ಚರ್ಚೆಯ ಕೊನೆಯಲ್ಲಿ ಕೇಳುಗರು ತಮ್ಮಷ್ಟಕ್ಕೆ ತಾವೇ ಕೇಳಿಕೊಳ್ಬಹುದಾದ ಒಂದು ಪ್ರಶ್ನೆಯನ್ನ ಹೇಳ್ಬೋದಾ? ಖಂಡಿತ. ಎಲ್ರೂ ಇದರ ಬಗ್ಗೆ ಯೋಚಿಸ್ಬೋದು. ನನ್ನ ಜೀವನದಲ್ಲಿ ಹೀಗೆ ಅನಿರೀಕ್ಷಿತವಾಗಿ, ಗೊಂದಲವಾಗಿ, ಅರ್ಥವಾಗದ ಪರಿಸ್ಥಿತಿಗಳು ಬಂದಾಗ ನಾನು ಸಾಮಾನ್ಯವಾಗಿ ಹೇಗೆ ರೆಸ್ಪಾನ್ಸ್ ಮಾಡ್ತೀನಿ, ಯಾಕೆ ಹೀಗಾಯ್ತು ಅಂತ ಕೊರಗುತ್ತಾ ಅದನ್ನೇ ವಿಶ್ಲೇಷಣೆ ಮಾಡ್ತಾ ಕೂರ್ತಿನಾ, ಅಥವಾ ಆ ಪರಿಸ್ಥಿತಿಯನ್ನ ಒಪ್ಪುಕೊಂಡು ಇದ್ದುದರಲ್ಲೇ ಒಂದು ಸಮಾಧಾನ, ಒಂದು ದಾರಿಯನ್ನ ಹುಡುಕಕ್ಕೆ ಪ್ರಯತ್ನ ಪಡ್ತೀನಾ? ವಾವ್! ಇದು ನಿಜವಾಗ್ಲೂ ನಮ್ಮನ್ನ ನಾವೇ ನೋಡ್ಕೊಳ್ಳೋಕೆ ಪ್ರೇರೇಪಿಸುವ ಪ್ರಶ್ನೆ. ಈ ಚಿಂತನೆಯೊಂದಿಗೆ ಇವತ್ತಿನ ಚರ್ಚೆಯನ್ನ ಮುಗಿಸೋಣ. ಇಲ್ಲಿಯವರೆಗೆ ಕೇಳಿದ್ದಕ್ಕಾಗಿ ತಮ್ಮೆಲ್ರಿಗೂ ಧನ್ಯವಾದಗಳು. ಹಾಗೆಯೇ ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.